ಟಿವಿ ನ್ಯೂಸ್ಗೆ ಸ್ವಾಗತ. ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ KVSS ಭವನದಲ್ಲಿ ಮಂಡ್ಯ ಜಿಲ್ಲಾ ಖಾಸಗಿ ಶಾಲಾ ನೌಕರರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಯಶಸ್ವಿಯಾಗಿ ನಡೆಯಿತು. ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ MT ಚಂದ್ರಶೇಖರ್ ನೇತೃತ್ವದಲ್ಲಿ ಸಭೆಯು ಯಶಸ್ವಿಯಾಗಿ ನಡೆಯಿತು. ಸಂಘದ ಗೌರವ ಕಾರ್ಯದರ್ಶಿ MA ಚಂದ್ರು ಹಾಗೂ ಸಂಘದ ಉಪಾಧ್ಯಕ್ಷರಾದ ಶಿವಶಂಕರ್ ಸೇರಿದಂತೆ ನಿರ್ದೇಶಕರಾದ ಅಶೋಕ, ಕೃಷ್ಣ, ಲಕ್ಷ್ಮೀಶ್, ಬಸವರಾಜು, ರಾಮಲಿಂಗೇಗೌಡ, ಶ್ರೀಮತಿ ಪ್ರತಿಮಾ ರಾಣಿ, ಮಂಜುಳಾ, ರವಿ, ಶ್ರೀಮತಿ ರಾಜಲಕ್ಷ್ಮಿ, ಚಂದ್ರ, ರಾಮಲಿಂಗಯ್ಯ, ಸುಧನ್, ಯೋಗೇಶ್, ಶಿವಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಸದಸ್ಯರು ಕೂಡ ಪಾಲ್ಗೊಂಡಿದ್ದರು. ವಾರ್ಷಿಕ ಮಹಾಸಭೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೂ ಕೂಡ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರ ಸಹಕಾರದೊಂದಿಗೆ ವಾರ್ಷಿಕ ಮಹಾಸಭೆಯು ಯಶಸ್ವಿಯಾಗಿ ನಡೆಯಿತು. ಹಲವು ವಿಷಯಗಳ ಕುರಿತು ಹಲವರು ಮಾತನಾಡಿ ಚರ್ಚಿಸಿದರು. ಈಗ ರಿಟೈರ್ಡ್ ಆದ್ಮೇಲೆ ಅವರ ಸ್ಯಾಲ್ರಿ ಬಂದು 25,000. ಮತ್ತೆ ಸಿಬ್ಬಂದಿಗೆ ನಾವೆಲ್ಲಾನು ಮಾಡ್ತಾ ಇರೋದು. ಮೊದಲು 1 ಲಕ್ಷದಿಂದ ಸಂಬಳ ತಗೋತಿದ್ರು. ಈಗ ಪ್ರತಿಯೊಬ್ಬರಿಗೂ ಅವರೇ ಮೇಂಟೈನ್ ಮಾಡ್ತಾ ಇರೋದು. ಪ್ರತಿ ತಿಂಗಳು 25,000 ಹೋಗ್ತಿದೆ. ಇನ್ನೇನಿದೆ ಕೇಳಿ ಕೊಡ್ತಾ ಇದ್ದೀರಿ. ತಿಂಗಳಿಗೆ ಎಲ್ರಿಗೂ ಸೇರಿಸಿ ಹೌದು ಮುಂದುವರ್ಸ್ಕೊಂಡು ಹೋಗ್ತೀರಾ ಅಥವಾ ಬೇರೆ ಯಾರಿಗಾರು ಅವಕಾಶ ಮಾಡಿಕೊಡ್ತೀರಾ? ಖಂಡಿತ ಬೇರೆಯವ್ರಿಗೆ ಅವಕಾಶ ಇದೆ. ಅವರು ನಾವು 1 ವರ್ಷ ಅಗ್ರಿಮೆಂಟ್ ಆಗಿದೆ. ಏನು ನೀವು 1 ವರ್ಷಗಳ ಕಾಲ ನೀವು ಸೇವೆ ಮಾಡಿ ಅಂತ ಇನ್ನೂ 1 ವರ್ಷ ಆಗಿಲ್ಲ ಅವ್ರಿಗೆ. ಸೊ ಅವ್ರು ಈಗಲೇ ಬಿಟ್ಕೊಡ್ತೀನಿ ಅಂತಂತವ್ರೆ. ನಾವು ಅವಕಾಶ ಕೊಟ್ಟಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಸಂಘದ ಒಂದು ಅಭಿವೃದ್ಧಿಗೆ ಆ ಥರದ ವ್ಯಕ್ತಿ ಬೇಕು ಅಂತಂದ್ರೆ ನಾವು ನಮ್ಮಲ್ಲಿಗೆ ಕಿರಣ್ ಅವರು ಸುಮಾರು ಒಂದು 9-10 ವರ್ಷಗಳಿಂದ ನಮ್ಮ ಸಂಘದಲ್ಲಿ ದುಡಿತಾ ಇದ್ದಾರೆ. ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ಇನ್ನೂ ನಮಗೆ ಸರಿಯಾದ ರೀತಿಲಿ ಬಂಧಿಸಿಲ್ಲ ಅಂತಂದ್ರೆ ಅವ್ರು ಯಾವುದೂ ಹೇಳ್ತಾ ಇಲ್ಲ. ಸೊ ಹಂಗಾಗಿ ಅವ್ರ ಒಂದು ಇದರಲ್ಲೇ ಪಳಗಿರೋದ್ರಿಂದ ಅವರು ಆ ವ್ಯಕ್ತಿತ್ವ ಗುಣವನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ತಾಳೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವ್ರಿಗೆ ಕೊಡ್ಬೇಕು ಅಂತ ನಮ್ಮ ಉದ್ದೇಶ. ಎಲ್ಲ ಸಂಘದ ತೀರ್ಮಾನ ಆಗಬೇಕು ಅಂತ. ಯಾಕೆಂದ್ರೆ ಆಗು ಹೋಗುಗಳು ಕಮಿಟಿಲಿ ಏನ್ ನಡೀತವೆ ಕೊಡ್ತೇವೆ ಅಂತ ನಮ್ಗೆ ವಾಸ್ತವಿಕ ಸತ್ಯ ಅಂತ ಗೊತ್ತಿರ್ತದೆ. ಸೊ ಹಾಗಾಗಿ ನಾವು ಯಾರು ತಗೋಬೇಕು ಅಂತಂದ್ರೆ ನಮ್ಮ ಕಮಿಟಿ ವಿಚಾರ ಬಿಟ್ಟಿದ್ದು ಅದನ್ನ ನಾವು ಖಂಡಿತ ಮಾಡ್ತೀವಿ. ತುಂಬಾ ಚೆನ್ನಾಗಿ ವ್ಯವಹಾರ ನಡೀತಾ ಇದೆ. ಕೆಲವೊಂದು ಮಂದಿ ತಗೊಳ್ಳುವಾಗ ಬಹಳ ನಯವಾಗಿ ಬರ್ತಾರೆ. ಅದು ತುಂಬಾ ನೋವಾಗ್ತದೆ ನಮಗೆ. ಕಟ್ಟುವಾಗ ಕೇಳಕ್ ಹೋದಾಗ ಅವ್ರಿಗೆ ಅವ್ಯಾಚ ಪದಗಳನ್ನ ಬಳಸ್ತಕ್ಕಂಥದ್ದು, ಇವತ್ತು ಕಟ್ತೀನಿ ನಾಳೆ ಕಟ್ತೀನಿ ಅಂತೇಳಿ ವಾಯ್ದೆಯನ್ನ ಹೇಳ್ತಕ್ಕಂಥದ್ದು, ಅದು ಈಗ ಕೆಲವೊಂದು ನಮ್ಮ ಶಿಕ್ಷಕರಿಗೆ ಅದಾಗ್ತಾ ಇದೆ. ದಯಮಾಡಿ ಆ ತರದ್ದು ಆಗ್ಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಏನ್ ತಗೋತೀರೋ ನೀವು ಪ್ರತಿ ತಿಂಗಳು ಅದನ್ನ ಸರಿಯಾದ ರೀತಿಯಲ್ಲಿ ಸ್ಯಾಲರಿ ತಗೊಂಡ ತಕ್ಷಣ ಕಟ್ಟಿ ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಈ ಒಂದು ದಿವಸ ಬಹಳ ಅಚ್ಚುಕಟ್ಟಾಗಿ ಒಂದು ಇಲ್ಲ ಸರ್, ಈಗ ಅದನ್ನ ನಾವು ನೋಡಿ ಈಗ ಕಾನೂನು ಪ್ರಕಾರ ಅದಕ್ಕೆ ಕ್ರಮವನ್ನ ಕೈಗೊಳ್ತಾ ಇದ್ದೀವಿ. ಖಂಡಿತ ಮ್ಯಾನೇಜ್ಮೆಂಟ್ ನವರು ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ನೀವು ಇಲ್ಲ ಈಗ ಖಂಡಿತ ಈಗಾಗಲೇ ನಾವು ಅಂತವ್ರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ. ಈಗ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದು ಮಾಡ್ತಾ ಇದ್ದೀವಿ ಸರ್. ಹಾಗೆ ನಮ್ಮ ಚಂದ್ರು ಅವ್ರನ್ನ ನಾನು ಇಲ್ಲ ಖಂಡಿತ ಇಲ್ಲ, ಯಾರು ಕಟ್ತಾ ಇಲ್ಲ. ಇವಾಗಲೇ ಈಗ ನೋಟಿಸ್ ಖಂಡಿತ ಅದಾಗ್ತಾ ಇದೆ ಸರ್. ಈಗ ಶಾಲೆ ಆಗ್ಬೋದು, ಇನ್ನೊಬ್ರು ಕಟ್ತಾರೆ ಅವರು. ನೀವು ಮ್ಯಾನೇಜ್ಮೆಂಟ್ ಅವ್ರ ಆಕ್ಷನ್ ತಗೊಳ್ಳಿ. ಖಂಡಿತ ಈಗ ರಾಜ್ಯ ಸರ್ಕಾರ ಆಗ್ತಾ ಇದೆ. ಕಾನೂನು ಪ್ರಕಾರ ಏನು ನಾವು ತಲುಪಿಸಬೇಕು ಅದು ಈಗಾಗಲೇ ಲಾಯರ್ ನೋಟಿಸ್ ಬಂದಿದೆ. ಅದನ್ನ ನಾವು ಯಾರು ಕಟ್ಟಿಲ್ಲ ಅವ್ರಿಗೆ ಕೋರ್ಟ್ಗೆ ಹಾಕುವ ಒಂದು ವ್ಯವಸ್ಥೆಯನ್ನ ನಾವು ಈಗ ಮಾಡ್ತಾ ಇದ್ದೇವೆ. ಅದು ಪ್ರೋಸೆಸ್ ಅಲ್ಲಿ ಇದೆ ಗುರುಗಳೇ. ಹಾಗೆ ಅವ್ರನ್ನ ನಾನು 88ರಿಂದ ಬಂದೆ. ಯಾಕೆಂದ್ರೆ ಚಂದ್ರು ಅವರು ಶ್ರೀನಿವಾಸ್ ಶೆಟ್ಟರು ಇದರ ನಂತರ ಅವ್ರನ್ನ ಇಲ್ಲಿ ಗುಮಾಸ್ತರಾಗಿ ಕೆಲಸಕ್ಕೆ ತಗೊಂಡಿದ್ರು. ನಂತರದಲ್ಲಿ ಕಾರ್ಯದರ್ಶಿಯಾಗಿ ಅವರು ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಏನು ಅವರು ಜವಾಬ್ದಾರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಯಾವುದೇ ಕಪ್ಪು ಚುಕ್ಕೆ ಇಲ್ದಾಗೆ ಇಲ್ಲಿ ಸಾಲವನ್ನ ಕೊಡ್ತಕ್ಕಂಥದ್ದು, ವಸೂಲಿ ಮಾಡ್ತಕ್ಕಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವು ಕಳೆದ ಇದರಲ್ಲಿ ಅವರು ನಿವೃತ್ತಿಯ ಹೊಂದಿದಂತ ಸಂದರ್ಭದಲ್ಲಿ ನೀವು 1 ವರ್ಷ ಇರಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ. ಯಾಕೆ ಅಂದ್ರೆ ಅವ್ರ ನಂತರ ಬೇರೆಯವರಿಗೆ ಕೆಲಸ ಕಲಿಸ್ತಾ ಇದ್ದಾರೆ.
ಹಂಗಾಗಿ ನಾವು ಅವ್ರನ್ನ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಅವರು ಏನು ನಮಗೆ ಒಂದು ಚ್ಯುತಿ ಬರದ ರೀತಿನಲ್ಲಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಾವು ಅವ್ರು ಮುಂದುವರಿಸಿ ಅಂತ ಏನ್ ಹೇಳಿಲ್ಲ, ಅಲ್ಲ ಮುಂದುವರಿಸಿ ಅಥವಾ ಬೇಡ ಅಂತ ನಾವೇನ್ ಹೇಳಿಲ್ಲ. ಸ್ಯಾಲ್ರಿ ಏನ್ ಫಿಕ್ಸ್ ಮಾಡಿದ್ದೀವಿ, ಖಂಡಿತ ಸರ್. ಈಗ 25,000 ಮಾಡಿದ್ದೀವಿ, 25,000 ಕೊಡ್ತಾ ಇಲ್ಲ ಇಲ್ಲ. ಅಂತ ನಾವೇನ್ ಹೇಳಿಲ್ಲ. ಅಲ್ಲ, ಖಂಡಿತ. ಲೇಟ್ ಆಗುವ ಅವಶ್ಯಕತೆ ಇಲ್ಲ. ಹಂಗಾಗಿ ಬಹಳ ವ್ಯವಸ್ಥಿತವಾಗಿ ಈ ದಿವಸ ಈ ಒಂದು ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಮತ್ತು ನಮ್ಮ ನಿರ್ದೇಶಕ ಬಂಧುಗಳು ಹಾಗೂ ನಮ್ಮ ಕಾರ್ಯದರ್ಶಿಯವರು ಸಹಕಾರವನ್ನು ನೀಡಿ ಬಹಳ ಯಶಸ್ವಿಯಾಗಿ ನಡೆಸಿದ್ದೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲ ನಿರ್ದೇಶಕ ಬಂಧುಗಳಿಗೆ ಹಾಗೂ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಬಳವನ್ನ ತಗೊಳ್ತಕ್ಕಂಥವ್ರು ಕೇವಲ 25,000 ರೂಪಾಯಿ ಗೌರವಧನವನ್ನ ಪಡ್ಕೊಂಡು ಸಂಘಕ್ಕೆ ಲಕ್ಷಾಂತರ ರೂಪಾಯಿ ಉಳಿತಾಯನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರ ಸೇವೆ ಸಂಘಕ್ಕೆ ಬೇಕೇ ಬೇಕು ಅಂತಕ್ಕಂಥ ಎಲ್ಲ ನಿರ್ದೇಶಕರ ಒಂದು ಅಭಿಲಾಷೆಯಾಗಿದೆ. ಮುಂದಿನ ದಿನಗಳಲ್ಲಿ ಅವರ ಗೌರವಧನವನ್ನ ಮಂಡಳಿ ಮತ್ತಷ್ಟು ಹೆಚ್ಚು ಮಾಡಿ ಅವರನ್ನ ನಾವು ಉಳಿಸ್ಕೋಬೇಕು ಅಂತಕ್ಕಂಥದ್ದು ಎಲ್ಲರ ಮನದಾಳದ ಒಂದು ಅಭಿಲಾಷೆಯಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಸರ್ ಅವರು ನಾವು ಮಾತನಾಡೋದರೊಂದಿಗೆ ಕಾರ್ಯಕ್ರಮವನ್ನ ಅಧ್ಯಕ್ಷೀಯ ಭಾಷಣವನ್ನ ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣಾ ಕಾರ್ಯಕ್ರಮದ ಸಂಘದ ನಿರ್ದೇಶಕರಾದಂತಹ ಸುಧನ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಮ್ರವಾಗಿ ಮನವಿ ಮಾಡ್ತಾರೆ.